ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಅಭಿ ಕಾರ್ ಡೆಲಿವರಿ ಇದೆ. ಸೊ ಎಲ್ಲ ಹೋಗ್ತಾ ಇದೀವಿ. ನಾನು, ರವಿ, ತ್ರಿಲೋಕಿ ಮತ್ತು ವಿಭು ಅಂಡ್ ವೀರು. ಅಖಿಲ್ ಟು ಜಾಯಿನ್. ಅಖಿಲ್ ಹ್ಯಾಸ್ ಟು ಜಾಯಿನ್. ಅಖಿಲ್ ಬಂದಿದ ತಕ್ಷಣ ನಮ್ದು ಟುವರ್ಡ್ಸ್ ಶೋರೂಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿರೋದು ಶೋರೂಮ್? ನಾಯಂಡಹಳ್ಳಿ. ಟೊಯೋಟಾ ನಾಯಂಡಹಳ್ಳಿ. ಅಖಿಲ್ ಅವ್ರು ಏನು ಹೆಂಗ್ ಅನ್ಸ್ತಿದೆ? ಎಲ್ಲಿಗೆ ಹೋಗ್ತಿದೀವಿ? ಫಸ್ಟ್ ಕಾಫಿ ಕುಡಿಯಕ್ಕೆ ಹೋಗ್ತಾ ಇದೀವಿ. ಲೈಕ್ ಕಾರ್ ಯಾವುದು ಅಂತ ಇನ್ನ ಅಭಿ ಅವ್ರು ನಮ್ಗೆ ಇನ್ನ ರಿವೀಲ್ ಇನ್ನ ಸಸ್ಪೆನ್ಸ್ ಅಲ್ಲಿ ಇದೆ. ನಮ್ಗೆ ಇನ್ನ ಹೇಳಿದೆ ಯಾವ ಕಾರ್ ಅಂತ. ಸೊ ಅಲ್ಲಿ ಹೋದ್ಮೇಲೆ ರಿವೀಲ್ ಆಗುತ್ತೆ ಯಾವ ಕಾರ್ ಅಂತ. So guys, Hilux it is. A dream car finally ತೊಗೊಂಡಿದ್ದೀನಿ. ಇದೊಂದು ಆರ್ಮ್ ರೆಸ್ಟಿಗೆ 8 ವರ್ಷ ತೊಗೊಂಡಿದ್ದೀನಿ ನಾನು. ಇದ್ರದ್ದು ಫುಲ್ ಸ್ಪೆಕ್ ಡೀಟೇಲ್ಸ್ ನಾವು ಇವಾಗ ಏನು ತೋರಿಸಿದ್ದೀವಿ. ಸೊ ಫುಲ್ ಇದು ಗಾಡಿ ಡೀಟೇಲ್ಸ್ ನಿಮಗೆ ಗೊತ್ತಿದೆ. ಸೊ ಏನಕ್ಕೆ ಹೈಲಕ್ಸ್ ಅಂತ ಹೇಳ್ತೀನಿ ನಾನು ಫಸ್ಟು. ಏನಕ್ಕೆ ಹೈಲಕ್ಸ್ ಅಂತ, ಫಸ್ಟ್ ಆಫ್ ಆಲ್ ಇದು ಟೊಯೋಟಾ ಇಂಜಿನು, ಮೋರ್ ರಿಲಯಬಲ್. ಆಮೇಲೆ ಕ್ರೂಸ್ ಮಾಡೋಕ್ಕಾಗಲಿ ಓಡಿಸೋದಕ್ಕಾಗಲಿ ದ ಬೆಸ್ಟ್ ವೆಹಿಕಲ್. ಹಂಗಂತ್ಯ. ಬ್ಲ್ಯಾಕ್ ಕಾರು, ಬ್ಲ್ಯಾಕ್ ನಾಯಿ, ಬ್ಲ್ಯಾಕ್ ಪಂಚ, ಬ್ಲ್ಯಾಕ್ ಬಟ್ಟೆ, ಬ್ಲ್ಯಾಕ್ ಹಾಕೊಂಡ್ಬಂದಿದ್ದೀನಿ. ಎಲ್ಲ ಬ್ಲ್ಯಾಕ್ ಸ್ಪೆಕ್ಸ್. ಐ ಲೈಕ್ ಬ್ಲ್ಯಾಕ್. ಬ್ಲ್ಯಾಕ್ ದಾರ. ಟೋಪಿ ಮಾತ್ರ ವೈಟ್. ಏನ್ ಕೇಳೋಕ್ ಗೊತ್ತಾಗ್ಬೇಕಲ್ಲ. ಬ್ಲ್ಯಾಕ್ ಹುಡುಗಿ ಸಿಗ್ಲಿಲ್ಲ ಅಷ್ಟೇ. ಇವತ್ತು ಸಂಡೇ ಮುಗೀತು. ಬನ್ನಿ ಒಂದು ಡ್ರೈವ್ ಹೋಗಿ ಬರೋಣ. ಒನ್ ಗೈಸ್, ಲೆಟ್ಸ್ ಗೋ. ಸೀಟ್ ಬೆಲ್ಟ್ ಹಾಕೊಬೇಕಪ್ಪ ಫಸ್ಟು. ಸೀಟ್ ಬೆಲ್ಟ್. ಸೊ ಬನ್ನಿ ಒಂದು ಚಿಕ್ಕ ಡ್ರೈವ್ ಹೋಗಿ ಬರೋಣ. ರೋಡಲ್ಲೇ ಒಂದು ಫೀಲ್ ಕೊಡುತ್ತೆ. ಮತ್ತೆ ಇವಾಗ ನೋಡಿ, ನೀವು ಫುಲ್ ನೋಡಿ, ಪವರ್ 4000 RPMಗೆ ಶಿಫ್ಟ್ ಆಗ್ತಾ ಇರೋದು. ಬ್ರೇಕಿಂಗು ಕ್ರೇಜಿ ಆಗಿದೆ, ಎಲ್ಲ ಸಕ್ಕದಾಗಿದೆ. ಬಟ್ ಅಂದ್ರೆ ಇವಾಗ ನೋಡಿ ನೀವು, ಅಂದ್ರೆ ಯೂಶಲಿ ಹೈಲಕ್ಸ್ ತಗೊಂಡವ್ರು ಯಾರು ಸಿಟಿ ಡ್ರೈವ್ಗಾಗ್ಲಿ ಲೋಕಲ್ ಅಲ್ಲಿ ಓಡಾಡಕ್ಕಾಗ್ಲಿ ಇಟ್ಕೊಳ್ಳಲ್ಲ ನನ್ಗೆ ಗೊತ್ತಿದಂಗೆ. ಯೂಶಲಿ ಎಲ್ಲ ಲಾಂಗ್ ಟ್ರಿಪ್ಸಿಗೆ ಪ್ಲಾನ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಕಂಫರ್ಟಬಲ್ ಇದೆ. ಕಂಫರ್ಟಬಲ್ ಒಂದು ಕ್ರೂಸ್ ಮಾಡಕ್ ನಿನ್ ಡ್ರೈವ್ ನೀನ್ ಯೂಶಲಿ 1000-2000 ಕಿಲೋಮೀಟರ್ ಆರಾಮಾಗಿ ಓಡಿಸ್ಬೋದು. ನಿಜ ಹೇಳ್ಬೇಕಂದ್ರೆ ಮುಂದೆಗಡೆ ಇರೋರಿಗೆ ಮಾತ್ರನೇ ಕಂಫರ್ಟಬಲ್ ಇದೆ. ಹಿಂದೆ ಇರೋರಿಗೆ ಸ್ವಲ್ಪ ತ್ರಾಸ ಇದೆ, ಬಟ್ ಸ್ಟಿಲ್ ಮ್ಯಾನೇಜಬಲ್. ಅಂದ್ರೆ ಬಟ್ ಲಾಂಗ್ ಹೋದಾಗ ಅದು ಒಂಥರ ಏನಕ್ಕಂದ್ರೆ ಎಲ್ಲಾರು ಹೇಳ್ತಾರೆ ಇವಾಗ ಹೈಲಕ್ಸ್ ಅಲ್ಲಿ ಇರೋದೇ ಡ್ರಾಬ್ಯಾಕ್ ಮಧ್ಯದ ಸೀಟ್ ಅಂತ. ಬಟ್ ಮ್ಯಾನೇಜಬಲ್, ಏನ್ ತುಂಬಾ ಏನು ಪ್ರಾಬ್ಲಮ್ ಅಲ್ಲ. ಸೊ ಲಾಟ್ ಮೋರ್ ಅಪ್ಡೇಟ್ಸ್ ಟು ಕಮ್. ಅಂದ್ರೆ ಅಪ್ಗ್ರೇಡ್ಸ್ ಬರುತ್ತೆ ಇನ್ನ. ಏನೇನಂದ್ರೆ ಸದ್ಯಕ್ಕೆ ನಾನೇನು ಪ್ಲಾನ್ ಮಾಡಿಲ್ಲ. ಹಿಂದೆ ಶಟರ್ ಅಂತೂ ಬೇಕೇ ಬೇಕು. ಶಟರು ಮತ್ತೆ ರೋಲ್ ಬಾರ್ಸ್ ಮೇಜರ್ ಅಪ್ಗ್ರೇಡ್ ಬೇಕೇ ಬೇಕದು. ಅದು ನಾನು ಇವಾಗ ಫಸ್ಟ್ ಸರ್ವಿಸ್ ಆಗೋಷ್ಟರಲ್ಲಿ ಮಾಡಿಸ್ತಾ ಇದ್ದೀನಿ. ಮುಂದೆಗಡೆ ಗ್ರಿಲ್ ಚೇಂಜ್ ಆಗುತ್ತೆ, ಹಿಂದೆಗಡೆ ಕ್ರೋಮ್ ಇರೋದೆಲ್ಲ ಡಿಕ್ರೋಮ್ ಆಗುತ್ತೆ. ಗಾಡಿ ಕಂಪ್ಲೀಟ್ ಬ್ಲ್ಯಾಕ್ ಲುಕ್ ಬರುತ್ತೆ. ನೋಡೋಣ, ಒಂದೊಂದೇ ಹೊಸ ಚೇಂಜ್. ಸೊ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಬ್ರೋಸ್ಪೆಕ್ಟಿವ್ ಇನ್ಸ್ಟಾ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡಿ. ಇದ್ರದ್ದು ಒಂದ್ಸರಿ ವಾಲ್ಯೂಮ್ ಚೆಕ್ ಮಾಡೋಣ. ಇದೇನಂದ್ರೆ ನೀನ್ ಸೌಂಡ್ ಕೊಟ್ರೆ ನೀನ್ ಆಚೆ ನಾಯ್ಸೇ ಕೇಳ್ಸಲ್ಲ. ಕ್ರೇಜಿ ಆಗಿದೆ, ಕೇಳಿಸ್ಕೊಳ್ಳೋಣ ಗೈಸ್. ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ಈ ಕಂಡೆ ಸೈಡಿನಲ್ಲಿ ಕಂಡು ಬಿಟ್ಟಂಗಾಯ್ತು ಹಳ್ಳದಲ್ಲಿ, ಕಂಬಳಿ ಕೂಡ ಬಿಟ್ಟಂಗಾಯ್ತು ಹಾಸಿನಲ್ಲಿ, ಕಕ್ಷಗುಳಿ ಇಟ್ಟಂಗಾಯ್ತು ಬೆನ್ನಿನಲ್ಲಿ, ನೀ ಕುಂತಾಗ ಬೈಕಿನಲ್ಲಿ. ಸೊ ರವಿ, ಹೆಂಗ ಅನಿಸಿದೆ ಕಾರು? ಹೆಂಗಿದೆ ಓಡ್ಸಕ್ಕೆ? ಕಾರ್ ಚೆನ್ನಾಗಿದೆ, ಓಡ್ಸಕ್ಕೂ ಚೆನ್ನಾಗಿದೆ, ಪವರು ಚೆನ್ನಾಗಿದೆ.
ಟೊಯೋಟಾ ಬಗ್ಗೆ ಹೇಳೋಕೆ ಇನ್ನೇನಿದೆ, ಎಲ್ಲರಿಗೂ ಗೊತ್ತು. ಓಕೆ, ವಿರಾಂಶು ಮುಂದೆ ಕೂತಿರೋದು ಇದು ಏನಂತಾರೆ ಏನಂತಾರಪ್ಪ, ಪ್ಯಾಸೆಂಜರ್ ಪ್ರಿನ್ಸ್ ನೀನು. ಹೌದು. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಮುಂದೆಗಡೆ? ಸಗದಾಗಿದೆ, ಹೈಟಲ್ಲಿ ಇದೆಲ್ಲ ಕಾಣಿಸ್ತಿದೆ. ಹೈಟಲ್ಲಿ ಇರೋದಕ್ಕೆಲ್ಲ ಕಾಣಿಸ್ತಾ ಇದೆ. ಹೌದು. ಏನೇನು ಕಾಣಿಸ್ಬೇಕು ನಿಂಗೆ ಹೈಟಿಂದ? ಎಲ್ಲ. ವಾಟ್ ಡು ಯು ಮೀನ್? ಎಲ್ಲ ಕಾಣಿಸ್ಬೇಕು. ಇವಾಗ ನೋಡಿರಿ, ವೀಲ್ ಟ್ರ್ಯಾಕ್ ಕಾಣಿಸ್ತಿದೆ. ಓಕೆ, ನಿಮ್ಮ ಮಸ್ಟ್ಯಾಂಗ್ ತಂದಿರಿ, ಇವೆಲ್ಲ ಕಾಣಿಸ್ತಿದ್ದ? ನನ್ನ ಮಸ್ಟ್ಯಾಂಗ್ ರಿವೀಲ್ ಮಾಡಂಗಿಲ್ಲ, ಸುಮ್ಮನೆ ಇರಲ್ಲ ಗೈಸ್. ನನ್ನ ಹತ್ರ ಒಂದು ಮಸ್ಟ್ಯಾಂಗ್ ಕೂಡ ಇದೆ. 1000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಾನು ಮಸ್ಟ್ಯಾಂಗ್ ರಿವೀಲ್ ಮಾಡ್ತೀನಿ ಗೈಸ್. ಅದು ಸದ್ಯಕ್ಕೆ ನಾನು ಮನೆ ಶೆಡ್ಡಲ್ಲಿ ನಿಲ್ಸಿದ್ದೀನಿ. ಒಂದು ಕಲ್ಲು ಇಟ್ಟಿದ್ದೀವಿ, ಇನ್ನೊಂದು ಕಲ್ಲು ಇಟ್ಟಿದ್ದೀವಿ ಇಲ್ಲಿ ಹತ್ತಕ್ಕೆ. ಓ ಗೈಸ್, ಫಸ್ಟು HD ಪ್ಯಾಟರ್ನಲ್ಲೇ ಏನೋ ಒಂದು ಮಾಡಿದ್ದೀವಿ. ಐ ಆಮ್ ಟೇಕಿಂಗ್ ಅ ಬಿಗ್ ರಿಸ್ಕ್. ಮನೆಯವರೆಲ್ಲ ನೋಡ್ತಾ ಇದ್ದಾರೆ, ದಯವಿಟ್ಟು ಇಲ್ಲಿ ಕ್ಲೋಸ್ ಮಾಡಿ. ಸೊ ಲೆಟ್ಸ್ ಗೋ. ನೋಡಿ ಏನು ಸಕಲಾಗಿ ಕಾಣಿಸ್ತಾ ಇದೆ, ಕಲ್ ಮೇಲೆಲ್ಲ ಈಸಿಯಾಗಿ ಹೋಗಿ. ಸೊ ಗೈಸ್ ನೋಡ್ತಾ ಇದ್ದೀರಾ, ಫುಲ್ಲು ಚಾಲೆಂಜಸ್. ಯಾರಾದರೂ ಬಂದು ಕೇಳಿದ್ರು ಫುಲ್ ಸೈಕ್ ಆಗುತ್ತೆ. ಸೊ ಗೈಸ್, ಬ್ಯಾಕ್ ವಾಟರ್ಸ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಇದು ಒಳಗೆ ಹೋಗಿರಲಿಲ್ಲ ಅಂದಿದ್ರೆ. ಸದ್ಯ ಗಾಡ್ ಗ್ರೇಸ್ ಏನೋ ಮಾಡಿ ಒಳಗೆ ತೊಗೊಂಬಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಹಸುಗಳು, ಎಷ್ಟು ಹಸುಗಳು ಹೋಗ್ತಾಯಿದೆ ನೋಡ್ತಾ ಇದ್ದೀರಾ. ಸಿರ್ಘಟ್ಟ ಗ್ರಾಸ್ ಲ್ಯಾಂಡ್ಸ್, ಕ್ರೇಜಿ ವ್ಯೂ ಇದೆ ಇಲ್ಲಿ. ಸೊ ಗೈಸ್, ನೋಡಿದ್ರಲ್ಲ ಗಾಡಿ ಯಾವ ಕಂಡೀಷನಲ್ಲಿದೆ ಅಂತ ತೋರಿಸ್ತೀನಿ ಒಂದ್ಸರಿ. ಫುಲ್ಲು ಅಲಾಯ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಎಲ್ಲ ಕಡೆ ಧೂಳು ಕೂತಿರುತ್ತೆ ಇವಾಗ. ಕ್ರೇಜಿಯಾಗಿ ಬಂತು ಗೈಸ್. ಒಳಗೆ ಕೂತಿದಾಗ ಏನು ಮಜಾ ಬಂತು ಅಂದರೆ, ನುಗ್ಲಿ ಬನಾನ ನುಗ್ಲಿ. ಕ್ರೇಜಿ ಅಡ್ವೆಂಚರ್ ಗೈಸ್. ಲಿಟ್ರಲಿ ಹೆಂಗೆ ನಿಂತಿದ್ದೀವಿ ನೋಡಿ ಇಬ್ರು. ಇನ್ನೊಂದ್ಸರಿ ನುಗ್ಲಿ ಬನಾನ ನುಗ್ಲಿ. ಫುಲ್ಲು ನೋಡ್ತಾ ಇದ್ದೀರಾ, ರೋಡು ಕ್ರೇಜಿ ಆಗಿದೆ. ಇಲ್ಲಿಂದ ಒಳ್ಳೆ ಆನೆ ಮೇಲೆ ಕೂತಿರೋ ಫೀಲ್ ಬರ್ತಾ ಇದೆ. ಲಿಟ್ರಲಿ ಕ್ರೇಜಿ ಆಗಿದೆ ನೋಡಿ. ಸೊ ಗೈಸ್, ಹೈಲಕ್ಸ್ ಸ್ಟೆಬಿಲಿಟಿ ನೋಡ್ತಾ ಇದ್ದೀರಾ. ಮಾನ್ಸ್ಟರ್ ಇಲ್ಲಿ ಇಟ್ಟಿದ್ದೀವಿ, ನಾವು ಇಬ್ಬರು ಇಲ್ಲಿ ನಿಂತಿದ್ದೀವಿ. ಸೊ ಇಲ್ಲಿ ಏನು ಆಗ್ತಾ ಇರೋದಕ್ಕೆ ಫುಲ್ ಸ್ಟಾಕ್ ಇರೋದ್ರಿಂದ ನಮ್ಗೆ ಇಟ್ಕೊಳ್ಳೋಕ್ಕೆ ಏನೂ ಇಲ್ಲ ಇಲ್ಲಿ. ನಾನು ಇವಾಗ ಸದ್ಯಕ್ಕೆ ವೀರು ಹಿಡ್ಕೊತಾ ಇದ್ದೀನಿ. ಮಾನ್ಸ್ಟರ್ ನೋಡಿ ಗೈಸ್ ಹಿಡ್ಕೊಳಕ್ಕೆ ಏನಿಲ್ಲ. ಬನ್ನಿ ಮಾನ್ಸ್ಟರ್ ಎತ್ಕೊಂಡು ಒಂದು ಸಿಪ್ ಕೊಡಿಯಾ. When you pay so much for be like the guys. So guys, ಕಾರ್ ಫುಲ್ ಗಲೀಜಾಗಿರೋದ್ರಿಂದ ವಾಶಿಂಗ್ ಕಳ್ಸೋಣ. ಬಾಯ್ ಬಾಯ್, ಹೋಗ್ಬಾ. Signing off guys.